ಯಾರ ಮಗಳು ಇವಳು, ಏನು ಸೊಗಸು ನಗಲು. ಏನು ಗೈಸ್, ಜೀವನದಲ್ಲಂತೂ ನಮಗೆ ಯಾವುದರಲ್ಲೂ ಎಂದರಲ್ಲೂ ಖುಷಿ ಸಿಗಲಿಲ್ಲ. ಹೀಗೆ ಕ್ಯಾಮ್ರಾ ಮುಂದೆ ಫೋಸ್ ಕೊಟ್ಕೊಂಡು ರೀಲ್ಸ್ ಯೂಟ್ಯೂಬ್ ವ್ಲಾಗ್ ಮಾಡ್ಕೊಂಡು ಖುಷಿ ಪಡಬೇಕಷ್ಟೆ ಅಲ್ವಾ? ಗೈಸ್ ಏನು ಗೊತ್ತಾ, ನನ್ನ ಮಗಳು ನಂದು ಬರ್ತ್ಡೇಗೆ ನಂದು ಸ್ಟೇಟಸ್ ಹಾಕಿದ್ಲಲ್ಲ, ಅದಕ್ಕೆ ಅವಳ ಸ್ಟಾಫ್, ಅವಳ ಕೊಲೀಗ್ಸ್ ಎಲ್ಲ ನಿಮ್ಮ ಮಮ್ಮಿ ಎಷ್ಟು ಸೋ ಹೆಂಗ್ ಅಂತಿದ್ರಂತೆ. ಎಷ್ಟು ಜನ ವಿಶ್ ಮಾಡಿದ್ರು ಗೊತ್ತಾ ನಿನಗೆ? ಸ್ಟೇಟಸ್ ಹಾಕಿದ್ನಲ್ಲ ಅದಕ್ಕೆ ಸುಮಾರು ಜನ ವಿಶ್ ಮಾಡಿದ್ರು. ಮತ್ತು ನಿಮ್ಮ ಮಮ್ಮಿ ಸೋ ಹೆಂಗ್ ಅಂತ ಹೇಳಿದ್ರು ಅಂತ. ಏನು ಹೆಂಗೋ ಏನೋ ಮನಸ್ಸೇ ಸತ್ತೋಗ್ಬಿಟ್ಟಿದೆ. ಮನಸ್ಸಿಗೆ ನಾನು ಕಲ್ಲು ಎಳ್ಕೊಂಬಿಟ್ಟಿದ್ದೀನಿ, ಅಷ್ಟು ಬೇಜಾರಾಗ್ಬಿಟ್ಟಿದೆ ಲೈಫ್. ಅದಕ್ಕೆ ನನ್ನ ಮಗಳು ನನಗೆ ರಸ್ಮಲೈ ಇಷ್ಟ ಅಲ್ಲ, ರಸ್ಮಲೈ ತರಿಸ್ತಾಳೆ. ಮತ್ತು ಹೋಳಿಗೆ, ಬೇಳೆ ಹೋಳಿಗೆ ಇಷ್ಟ. ತರಿಸಿಲ್ಲ ಇನ್ನು, ಅವಳು ಸಾಟರ್ಡೆ ಸಂಡೇ ರಜಾ ಅಲ್ಲ, ತರಿಸ್ತೀನಿ ಅಂದಿದ್ದಾಳೆ. ಅವತ್ತು ತಿನ್ನಬೇಕು ರಸ್ಮಲೈ ಕಾಲು ಆ್ಯಂಡ್ ಹೋಳಿಗೆ ತಿನ್ನಬೇಕು. ಇದೆಲ್ಲ ಗುಡಿಸ್ಬೇಕು ಗೈಸ್, ಇದೆಲ್ಲ ಪ್ಯಾಸೇಜ್ ಎಲ್ಲ ಗುಡಿಸ್ಬೇಕು. ಮಳೆ ಬಂದಿತ್ತಲ್ಲ, ಗುಡಿಸಿಲ್ಲ. ನಾನು ಚಿಕ್ಕ ಚಿಕ್ಕ ವಿಚಾರಗಳು ತುಂಬಾ ತಲೆ ಕೆಡಿಸ್ಕೊಂಡ್ಬಿಡ್ತೀನಿ. ನಮ್ಮನೆಯವ್ರ ಬಗ್ಗೆ ನಾನೇನಷ್ಟು ತಲೆ ಕೆಡಿಸ್ಕೊತಿರಲಿಲ್ಲ. ಜೊತೆಗಿದ್ದಾಗಿಂದನೂ ಅವರು ಆಟಗಳೆಲ್ಲ ನಾನು ನೋಡಿ ಬೇಸತ್ತೆ, ಬೇಡ ಅಂತ ಈ ಕಡೆ ಬಂದಿದ್ದು. ಆದರೂ ಮೊನ್ನೆ ಯಾರ್ದೋ ಬಾಯಲ್ಲಿ ಕೇಳಿದಾಗ ನನಗೆ ಬೇಜಾರಾಯಿತು. ಏನು ಅನಿಸ್ಬಿಡ್ತು ಗೊತ್ತಾ, ಅವರೇನೋ ಯಾವ ಜವಾಬ್ದಾರಿನೂ ತಗೊಳ್ಳದೆ ಆರಾಮಾಗಿ ಫ್ರೀಯಾಗಿದ್ದಾರೆ. ಇಲ್ಲಿ ನಾನಾ ಹೆಣ್ಮಗು ಇಟ್ಕೊಂಡು ಎಲ್ಲ ಸ್ಯಾಕ್ರಿಫೈಸ್ ಮಾಡಿಕೊಂಡು ನಾನೊಬ್ಬಳೇನು ಎಲ್ಲ ತೂಗಿಸ್ಕೊಂಡು ಹೋಗ್ಬೇಕಲ್ಲ ಅಂತ ನನಗೆ ಭಾರಿ ಮನಸ್ಸಿಗೆ ಅದೊಂದು ಹಚ್ಕೊಂಡು ಭಾರಿ ಬೇಜಾರಾಯಿತು. ಹಿಂಗೆ ಆದರೆ ಹೆಂಗೆ ಮುಂದೆ ಲೈಫು? ಯಾವ ಜವಾಬ್ದಾರಿ ಬರೋದು? ಯಾವಾಗ ಅವರೆಲ್ಲ ಇನಿಷಿಯೇಟಿವ್ ತೊಗೊಳ್ಳೋದು ಹೆಂಗೆ ಮುಂದೆ ಅಂತ ಯೋಚನೆ ಮಾಡಿ ಬೇಜಾರಾಯಿತು ನನಗೆ. ಆಮೇಲೆ ಅವತ್ತು 15th ಫುಲ್ ಡೇ ನಾನು ಎಷ್ಟು ಹತ್ತಿದ್ದೀನಿ ಅಂದರೆ ತುಂಬ ಹತ್ತೆ. ಏನನ್ನೂ ಅವತ್ತು ಪೂಜೆನೂ ಮಾಡಲಿಲ್ಲ, ದೇವಸ್ಥಾನಕ್ಕೆ ಹೋಗಲಿಲ್ಲ, ಮನೆಯಲ್ಲೂ ನಾನು ದೀಪನೂ ಹಚ್ಚಲಿಲ್ಲ, ಏನಂದರೆ ಏನೂ ಮಾಡಲಿಲ್ಲ. ಅಷ್ಟು ಬೇಜಾರಾಯಿತು. ಏನಕ್ಕೆ ಬೇಜಾರಾಯಿತು ಅಂದರೆ, ನಾನು ಹೊರ್ಗಿನವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ನನಗೆ ಫ್ಯಾಮಿಲಿಗೆ ನಾನು ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದು. ನಮ್ಮ ಮನೆಯವ್ರ ಬಗ್ಗೆ ಹಿಂಗೆ ಮುಂದೆ ಹಿಂಗೆ ಆದರೆ ಹಿಂಗೆ 5% ಜವಾಬ್ದಾರಿ ಇಲ್ಲ. ಬರೀ ಅವ್ರ ಸುಖ ಅವ್ರದ್ದನ್ನೇ ನೋಡ್ಕೊತಾರೆ, ಅವರು ಕಂಫರ್ಟ್ ಝೋನೇ ನೋಡ್ತಾರೆ, ನಮ್ಮ ಬಗ್ಗೆ ತಲೆ ಕೆಡಿಸ್ಕೊಳಲ್ವಲ್ಲ. ಹಿಂಗೆ ಅದ್ರ ಮುಂದೆ ಹಿಂಗೆ ಅಂತ ಮನಸ್ಸಿಗೆ ತೊಗೊಂಡು ಭಾರಿ ಬೇಜಾರಾಗ್ಬಿಡುತ್ತೆ ನನಗೆ. ನನ್ನ ಮಗಳು PUCಗೆ ಬಂದಮೇಲೆ ಅವಳು ನನ್ನ ಬರ್ತಡೇ ಮಾಡೋಕ್ಕೆ ಅವಳೇ ಸ್ಟಾರ್ಟ್ ಮಾಡಿದ್ದು. ಅಲ್ಲಿ ತನಕ ನಾನು PUC ಬರೋವರೆಗೂ ನನ್ನ ಕೇಕೇನು ಕಟ್ ಮಾಡಿಲ್ಲ. PUCಗೆ ನನ್ನ ಮಗಳು ಯಾವ PUC ಬಂದು ಅವಾಗಿಂದ ಅವಳೇ ಎವ್ರಿ ಇಯರು ಕೇಕ್ ತಂದು ಕಟ್ ಮಾಡ್ತಿದ್ಳು. ಲಾಸ್ಟ್ ಇಯರು ನನ್ನ ಬರ್ತಡೆಗೆ ನಮ್ಮ ಎರಡನೇ ಅಕ್ಕ ಟ್ರೀಟ್ ಕೊಡಿಸಿದ್ಲು. ನಮ್ಮ ಎರಡನೇ ಅಕ್ಕ ಹನುಮೂಲ್ ಹೋಟ್ಲಲ್ಲಿ ನಾನ್ ವೆಜ್ ಊಟ ಕೊಡಿಸಿದ್ಲು. ಆಮೇಲೆ ನಾನು ಒಂದು ಕಡೆ ಕೆಲಸ ಮಾಡ್ತಾಯಿದ್ದೆ ಶಿವಮೊಗ್ಗ ಬಂದಮೇಲೆ. ಅಲ್ಲಿ ಸರಿತಾ ಅಂತ ಅವಳು ನನಗೆ ನನ್ನ ಲೈಫಲ್ಲಿ ಸರ್ಪ್ರೈಸಾಗಿ ಕೇಕ್ ತಂದು ನಮ್ಮ ಮನೆಗೆ ಬಂದು ಸರ್ಪ್ರೈಸಾಗಿ ಕೇಕ್ ತಂದು ಕೇಕ್ ಕಟ್ ಮಾಡಿಸಿದ್ಲು ನನ್ನ ಕೊಲೀಗ್. ಮತ್ತು ಇನ್ನೊಬ್ಬಳು ವಿಜಯಲಕ್ಷ್ಮಿ ಅಂತ, ಅವಳು ಕೂಡ ನನ್ನ ಕೊಲೀಗೆ, ಕೆಲಸ ಮಾಡೋ ಜಾಗದಲ್ಲಿ ಪರಿಚಯ ಆಗಿದ್ದವರೆಲ್ಲ. ಅವಳು ಅನ್ಮೋಲಲ್ಲಿ ಒಂದು ವರ್ಷ ಅವಳು ಒಂದು ಟ್ರೀಟ್
ಟ್ರೀಟ್ ಕೊಡಿಸಿದ್ಲು. ಆಮೇಲೆ ನನ್ನ ಮಗಳು ವರ್ಷ ನಾನು ಏನು ಇಷ್ಟಪಡ್ತೀನೋ ಅದು ಅವಳು ಕೊಡಿಸ್ತಿದ್ದಾಳೆ. ಶಿವಮೊಗ್ಗ ಬಂದಮೇಲೆ ನನ್ನ ಮಗಳು ನನಗೆ ಬರ್ತಡೇ ನಾನು ಏನೇನು ತಿನ್ನಬೇಕು ಅಂತೀನೋ ಅದನ್ನು ಎಲ್ಲ ನನ್ನ ಅರ್ಧ ಆಸೆಗಳನ್ನ ನನ್ನ ಮಗಳೇ ನನಗೆ ಫುಲ್ಫಿಲ್ ಮಾಡಿರೋದು. ಅವಳೊಬ್ಬಳೆ. ನಾನು ಅವಳು ಬರ್ತಡೆಗೆ ಏನಾದರೂ ಒಂದು ಕೊಡಿಸ್ತಾನೆ ಇರ್ತೀನಿ, ಅವಳು ನನಗೆ ಕೊಡಿಸ್ತಾಳೆ. ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ ಕಂಟೆಂಟ್ ಬೇಕಲ್ವ, ನನ್ನ ಮೈಂಡಿಗೆ ಬರ್ತಾರತ್ತೆ ಇದನ್ನು ಹೇಳಬೇಕಿತ್ತು ಅಂತ. ಹಾಗಾಗಿ ಬರ್ತಡೇದು ಕಂಪ್ಲೀಟ್ ಮಾಡೋಣ ಅಂತ ಮಾಡಿದೆ. ನೋಡಿ ವಯಸ್ ಮೆಹಂದಿ ಹಚ್ಕೊಂಡ್ರೆ ಹೆಂಗೆ ನಂಗೆ ಸೆಟ್ಟೇ ಆಗೋಲ್ಲ. ನನಗೆ ಕೂದಲು ನೋಡಿದ್ರೆ ವೈರಾಗಿ ಬರುತ್ತೆ.